ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಇದು ನಮ್ಮ ಸ್ಕೂಲ್ ಫಂಕ್ಷನ್ಗೆ ಮಾಡಿರೋದು ವಿಡಿಯೋ. ಇದು ಕಾಮಿಡಿ ಸ್ಕಿಟ್ಟು. ಹಸು ಅನ್ನೋದೊಂದು ಟಾಪಿಕ್ ಇಟ್ಕೊಂಡು ಮಾಡಿರೋದು. ಹೇಗಿದೆ ನೋಡಿ. ಯಾರಾದ್ರೂ ಬರ್ತಾರೆ ಇಡೀ ಸರ್, ಬರವಣ್ಣ ಕಾಯ್ಬೇಕು. ಯಾರ ಬಂದ್ರು ಸರ್, ಯಾರ ಬಂದ್ರು? ಇಲ್ಲಪ್ಪ, ಹೆಲ್ಮೆಟ್ ಅಲ್ಲಿ ಸರ್, ಅದೆಲ್ಲ ಬಿಡೋಬಿಡಿ, ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಲೈಸೆನ್ಸ್ ಸರ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ಸರ್ ಅದೆಲ್ಲ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅದು ಸರಿ ಸರ್. ಏ ಅಪ್ಪಿ, ಗಾಡಿ ನಿಲ್ಸು. ಗಾಡಿ ಮೇಲೆಲ್ಲ ಟ್ಯಾಲೆಂಟೆಡ್ ಅಂತ ತಗೊಂಡಿದ್ಯಾ? ಅಷ್ಟೊಂದು ಟ್ಯಾಲೆಂಟ್ಯಾ? ಹ್ಞೂ ಸರ್, ನನ್ನ ಹತ್ರ ಫುಲ್ ಟ್ಯಾಲೆಂಟ್ ಇದೆ. ಪ್ರಬಂಧ ಬರಿ ಅಂದ್ರೆ ಬರೀತ್ಯಾ? ಬರೀತೀನಿ ಸರ್. ಹಸು ಬಗ್ಗೆ ಪ್ರಬಂಧ ಬರಿ ಅಂದ್ರೆ ಏನ್ ಬರೀತ್ಯಾ? ಹಸು ಒಂದು 4 ಕಾಲುಗಳನ್ನು ಹೊಂದಿರುವ ಪ್ರಾಣಿ. ಹಸು ಕಪ್ಪಗಿದ್ದರೆ ಬೆಳಗಿನ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯಿಂದ ತುಪ್ಪದಿಂದ ತರಕಾರಿ ತಿನಿಸುಗಳು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಅದಕ್ಕೆ ಲೈಟ್ ಕಂಬ ಅಂತ ಕೊಟ್ರೆ ಏನ್ ಬರೀತ್ಯಾ? ಲೈಟ್ ಕಂಬದಿಂದ ನಮ್ಮ ಮನೆಗಳಿಗೆ ವಿದ್ಯುತ್ ದೊರೆಯುತ್ತದೆ. ಲೈಟ್ ಕಂಬವನ್ನು ನಿಂತುಕೊಳ್ಳಲು ಅದಕ್ಕೆ ಒಂದು ದಾರವನ್ನು ಕಟ್ಟಿರುತ್ತಾರೆ. ಅದಕ್ಕೆ 3 ಹಸುಗಳನ್ನು ಕಟ್ಟಿರುತ್ತಾರೆ. ಹಸು ಕಪ್ಪಗಿದ್ದರೆ ಬೆಳಗಿನ ಹಾಲನ್ನು ಕೊಡ್ತದೆ. ಈಗ ಕಾರ್ ಬಗ್ಗೆ ಬರಿ ಅಂತಂದ್ರೆ ಏನ್ ಬರೀತ್ಯಾ? ಕಾರು ಒಂದು 4 ಚಕ್ರಗಳನ್ನು ಹೊಂದಿರುವ ವಾಹನ. ಕಾರಿಗೆ 4 ಬಾಗಿಲು, 4 ಕಿಟಕಿ ಇರುತ್ತದೆ. ನಾವು ಕಾರಿನಲ್ಲಿ ಹೋಗಬೇಕಾದರೆ ಹೀಗೆ ನೋಡಿದರೆ ಹಸು ಕಾಣಿಸುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಬೆಣ್ಣೆ ಮಾಡಬಹುದು, ಬೆಣ್ಣೆಯಿಂದ ತರಕಾರಿ ಮಾಡಬಹುದು. ಎಲ್ಲಾದ್ರೂ ಹಸು ನಂಬಿಕೆ ಬರ್ತೀಯಲ್ಲ, ಅದಕ್ಕಿಂತ ಮೇಲೆ ಏರೋಪ್ಲೇನ್ ಬಗ್ಗೆ ಕೊಟ್ರೆ ಏನ್ ಬರೀತೀವಿ? ವಿಮಾನ ಅಂತ ಅಂತಾರೆ ಸರ್ ಕನ್ನಡದಲ್ಲಿ. ಹೌದು, ನಾವು ವಿಮಾನದಲ್ಲಿ ಹೋಗಬೇಕಾಗಿದ್ದರೆ ಕೆಳಗೆ ನೋಡಿದರೆ ಎಲ್ಲ ಚಿಕ್ಕದಾಗಿ ಕಾಣಿಸುತ್ತದೆ. ಮನೆಗಳೆಲ್ಲ ಇಷ್ಟೇ ಕಾಣಿಸುತ್ತದೆ. ಹಸುನು ಇಷ್ಟೇ ಕಾಣಿಸುತ್ತದೆ. ಬೆಣ್ಣೆ ಮಾಡಬಹುದು, ಬೆಣ್ಣೆಯಿಂದ ತರಕಾರಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಸಾಕು. ಯಾಕೋ ಎಲ್ಲಾದ್ರೂ ಹಸು ಟಾಪಿಕ್ಗೆ ಬರ್ತೀಯಾ? ಅದಕ್ಕಿಂತ ಮೇಲೆ ಮಂಗಳ ಗ್ರಹದ ಬಗ್ಗೆ ಕೊಡ್ತೀನಿ. ಏನ್ ಬರೀತ್ಯಾ? ಮಂಗಳ ಗ್ರಹದಲ್ಲಿ ಮನುಷ್ಯರು ವಾಸಿಸಬಹುದು ಎಂದು ಹೇಳಿದ್ದಾರೆ. ಯಾರು ನಿಮ್ ತಾತ ಹೋಗ್ಬಿಟ್ಟು ನೋಡ್ಕೊಂಬಂದ ಸರ್? ವಿಜ್ಞಾನಿಗಳು ಹೋಗಿ ನೋಡ್ಬಿಟ್ಟು ಹೇಳಿದ್ದಾರೆ ಸರ್. ವಿಜ್ಞಾನಿಗಳು ಸರ್, ನಾವು ಮಂಗಳ ಗ್ರಹಕ್ಕೆ ಹೋಗಿದರೆ ನಾವು ಒಬ್ಬರೇ ಹೋಗುವುದಿಲ್ಲ. ನಮ್ಮ ಜೊತೆ ನಮ್ಮ ಹೆಂಡತಿ, ಮಕ್ಕಳು ಮತ್ತು ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಬೆಣ್ಣೆಕಾಯಿ, ತುಪ್ಪದಿಂದ ತರಕಾರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಸಾಕು. ಪೊಲೀಸ್ ಸ್ಟೇಷನ್. ಯಾಕೆ ಸರ್, ಏನ್ ಮಾಡಿದೆ ಸರ್? ಹಸು ಕಪ್ಪಗಿರ್ತಿದ್ದ ಬೆಳ್ಳಗಿರ್ತಿದ್ದ? ನಾನು ತೋರಿಸ್ತೀನಿ ಬಾರೋ, ಬಾ ಪೊಲೀಸ್ ಸ್ಟೇಷನ್. ಉಟ್ಕೊಂಡು ಹೋಗಿದ್ದೆ ಸರ್. ಎಲ್ಲಿಗೆ ಸರ್? ಕೋರ್ಸ್ಗೆ ಹೋಗಿದ್ದೆ ಸರ್ ನಾನು. ನೀನು ಕೋರ್ಸ್ಗೆ ಹೋಗಿದ್ದ? ಹ್ಞೂ ಸರ್, ಕೋರ್ಸ್ಗೆ ಹೋಗಿದ್ದೆ. ಯಾವ ಕೋರ್ಸು? ರೇಸ್ ಕೋರ್ಸು ಸರ್. ಅದನ್ನ ಬಿಟ್ರೆ ಬೇರೆ ಕೆಲಸ ಇಲ್ಲ ಸರ್. ನನ್ನ ಕೋರ್ಸ್ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ಜಾಬ್ ಮಾಡಕ್ ಹೋಗಿದ್ದೆ ಸರ್. ಯಾವ ಜಾಬು? ಪಂಜಾಬ್ ಸರ್. ಅದನ್ನ ಬಿಟ್ಟು ಸರ್ ನಂಗೆ ಜಾಬ್ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ಬಿಸ್ನೆಸ್ ಮಾಡಕ್ ಹೋಗಿದ್ದೆ ಸರ್. ಯಾವ ಬಿಸ್ನೆಸ್? ಮೈಂಡ್ ಯುವರ್ ಓನ್ ಬಿಸ್ನೆಸ್. ಕರ್ಕೊಂಡೋಗಿ ಸೆಲ್ಗಾಕಿ ಏರೋಪ್ಲೇನ್ ಹಚ್ಚಮ್ಮ ಇವನ್ನ. ಏ ಬಾರೋ, ಏನೋ ಮಾಡ್ತಾರೆ ಸರ್, ಏನೋ ಮಾಡ್ತಿದ್ಯಾ ಸರ್? ಏರೋಪ್ಲೇನ್ ಹತ್ತಿಸ್ತೀನಿ ಅಂದ್ರಲ್ಲ, ಅದಕ್ಕೆ ಇನ್ಶರ್ಟ್ ಮಾಡ್ಕೊಂತೀನಿ, ಸ್ವಲ್ಪ ಡಿಸೆಂಟ್ ಆಗಿ ಹೋಗೋಣ ಅಂತ. ಅಮ್ಮ, ನಮ್ ತಲೆ ಕೆಟ್ಟೋಗಿದೆ, ಜಲ್ದಿ ದುಡ್ಡು ಮಾಡ್ಬೇಕು. ಏನ್ ಮಾಡೋದು? ಗಾರೆ ಕೆಲ್ಸಕ್ಕೆ ಹೋಗಿ ಸರ್, ನಾನು ಇವತ್ತು ಕೊಡ್ತೇನೆ, ಪೊಲೀಸ್ ಅಂದ್ಬಿಟ್ಟು ಯೂಸ್ ಮಾಡಿಸ್ಕೊಡ್ತೀನಿ. ನಾನು ಗಾರೆ ಕೆಲ್ಸಕ್ಕೆ ಹೋಗೋದು. ಇಷ್ಟೆಲ್ಲ ಓದಿ ನಾನು ಇನ್ಸ್ಪೆಕ್ಟರ್ ಆಗಿದ್ರೆ ಗಾರೆ ಕೆಲ್ಸಕ್ಕೆ ಹೋಗಿ ಎಲ್ಲ ವೇಸ್ಟ್ ಮಾಡ್ಕೊಳ್ಳ. ಬೇರೆ ಏನಾದ್ರು ಹೇಳಮ್ಮ ಸರ್. ಅವನು ಒಳ್ಳೆ ಬಟ್ಟೆ ಎಲ್ಲ ಬಂದವನೆ, ಒಳ್ಳೆ ಬಟ್ಟೆ ಹಾಕೊಂಡ್ ಬಂದವನೆ ಸರ್. ಅವನ ಮನೇಲಿ ಕಾಸೆಲ್ಲ ಇಕ್ಕಿದ್ದಾರೆ ಅಂತ ಕೇಳ್ಕೊಂಡು ಹೋಗಿ ದೇಪ್ಕೊಂಡ್ಬಂದ್ಬಿಡ್ರಿ ಸರ್. ಆಯ್ತು. ಅಪ್ಪ, ಇಷ್ಟು ಹತ್ಕೊಂಬರ್ರಿ. ಹಾಕಪ್ಪ ಇಲ್ಲಿ. ಬರಪ್ಪ. ಬಂದೆ ಸರ್. ನಾನು ಕೇಳೋ ಪ್ರಶ್ನೆಗಳಿಗೆ ಕುತ್ಕೊಂಡು ಹೇಳು. ಯಾಕೋ ನಿಂತ್ಕೊಂಡು ಹೇಳು ಅಂದ್ರೆ ಅದಕ್ಕೆ ಕುತ್ಕೊಂಡು ಹೇಳ್ದೆ ಸರ್. ಕುತ್ಕೊಂಡು ಹೇಳು ಅಂದ್ರೆ ಆ ಥರ ಅಲ್ಲಪ್ಪ. ನಾನು ಕೇಳೋ ಪ್ರಶ್ನೆಗಳಿಗೆ ಕುತ್ಕೊಂಡು ಪಟ ಅಂತ ಆನ್ಸರ್ ಹೇಳ್ಬೇಕು. ಸರಿ ಸರ್.
ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ಬಚ್ಚಿಟ್ಟಿದ್ಯಾ? ಪಟಾಪಟ್ ಅಂದ್ರೆ ಆನ್ಸರ್ ಅಲ್ಲಪ್ಪ. ನಾನು ಕೇಳೋ ಪ್ರಶ್ನೆಗಳಿಗೆ ಪಿನ್ ಟು ಪಿನ್ ಉತ್ತರ ಹೇಳ್ಬೇಕು. ನಿನ್ನ ಹತ್ರ ಎಷ್ಟು ಅಷ್ಟಿದೆ? ಪಿನ್ ಟು ಪಿನ್. ಪಿನ್ ಟು ಪಿನ್ ಅಂದ್ರೆ ಆನ್ಸರ್ ಅಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು. ಸರಿ ಸರ್. ದುಡ್ಡೆಲ್ಲ ಎಲ್ಲಿಟ್ಟಿದ್ಯಾ? ಸಾರ್ ಹೇಳಪ್ಪ. ಬೆಳಿಗ್ಗೆ 5 ಗಂಟೆ ಸಾರ್. ಹೊಟ್ಟೆ ಹಸಿತೈತೆ ಸರ್, ಬಿರಿಯಾನಿ ತಿನ್ಕೊಂಡ್ಬರ್ತೀನಿ. ಆಯ್ತು ಹೋಗಿ ಜಲ್ದಿ ತಿನ್ಕೊಂಬಾಮ. ಸಾರ್ ಬೆಳಗ್ಗೆ 5 ಗಂಟೆ ಸಾರ್, ಕೋಳಿ ಕೊಕ್ಕೋ ಅಂತು ಸಾರ್. ಬಿರಿಯಾನಿ ಚೆನ್ನಾಗಿತ್ತು ಸರ್. ಆಯ್ತು ನೀನು ಹೋಗಮ್ಮ, ಹೋಗಕ್ಕ. ನೀನು ಹೇಳಪ್ಪ. ಸಾರ್ ಬೆಳಿಗ್ಗೆ 5 ಗಂಟೆ ಸಾರ್. ಬೆಳಗ್ಗೆ 5 ಗಂಟೆನೂ ಆಯ್ತು, ಕೋಳಿ ಕೊಕ್ಕೋನೂ ಆಯ್ತು, ಮುಂದೆಗಡೆ ಹೇಳು. ಸಾರ್ ನಂಗೊಂದು ಕಾಯಿಲೆ ಇದೆ ಸಾರ್. ಏನಪ್ಪ ಅದು? ಸರ್ ನಾನು ಮಾತಾಡ್ಬೇಕಾದ್ರೆ ಯಾರಾದ್ರೂ ಮಾತಾಡಿದ್ರೆ ಅದನ್ನೇ ಮಾತಾಡ್ತಾ ಇರ್ತೀನಿ ಸರ್. ಹೌದಾ? ಯಾರು ಮಾತಾಡ್ಬಾರ್ದು ಹೇಳಿದ್ದೀನಮ್ಮ, ಕಾನ್ಸ್ಟೇಬಲ್ ಮಾತಾಡ್ಬಾರ್ದು, ಯಾರು ಮಾತಾಡ್ಬಾರ್ದು, ಸುಮ್ಮನೆ ಇರ್ಬೇಕೆಲ್ಲ. ನೀವು ಅಷ್ಟೇ ಕಿತ್ಲಾಡ್ಬೇಡ್ರಿ, ಸುಮ್ಮನೆ ಇರ್ಬೇಕು. ಹೇಳಪ್ಪ. ಸಾರ್ ಬೆಳಿಗ್ಗೆ 5 ಗಂಟೆ ಸಾರ್, ಕೋಳಿ ಕೊಕ್ಕೋ ಅಂತು ಸಾರ್. ಹಿಂಗೆ ಕಣ್ಬಿಟ್ಟು ನೋಡಿದೆ ಸರ್. ಮುಂದೆ ನಾನು ಹೇಳ್ತೀನಿ ನಿಂತಿದ್ಲು ಸರ್. ಹಿಂಗೆ ತಕ್ಕೊಳ್ಳೋಣ ಅಂತ ಹೋದೆ ಸರ್. 1-2 ಮಾಡ್ಕೊಂಬ ಅಂದು ಸರ್. ನಾನು ಹಂಗೆ 1-2 ಮಾಡ್ಕೊಂಬರಕ್ಕೆ ಹೋದೆ ಸರ್. ಮತ್ತೆ ಹೇಳಿದ್ದೀನಿ ಎಂತ ಸರ್. ನಿಂಗೆ ಯಾರಪ್ಪ ಮಾತಾಡೋ ಅಂತಂದ್ರು, ಸುಮ್ಮನೆ ಇರೋಕ್ಕಾಗಲ್ಲ. ಹೇಳಪ್ಪ. ಸಾರ್ ಬೆಳಗ್ಗೆ 5 ಗಂಟೆ ಸಾರ್. ಎಲ್ಲಿಟ್ಟಿದ್ದೀವ ಕಾಸು ಹೇಳು. ಮೇಡಮ್ ಬೆಳಗ್ಗೆ 5 ಗಂಟೆ ಮೇಡಮ್. ಕಾಸ ಬೇಡ ಹೋಗಿ. ನಾನು ಹೇಳ್ತೀನಿ ದುಡ್ಡು ಎಲ್ಲಿಟ್ಟಿದ್ದೀನಿ ಅಂತ. ಬೇಡ ಕಾರಣ ಹೇಳ್ತೀನಿ. ಬೇಡ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಡಿಸ್ಕ್ರಿಪ್ಷನಲ್ಲಿದೆ. ಹೇಗಿದೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.